ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್. ಈ ವಿಡಿಯೋನ ಏನು ಪೂರ್ತಿ ನೋಡಬೇಕು ಅಂದ್ರೆ ನನ್ನ ವಿಡಿಯೋದಲ್ಲಿ ಬಿಗಿನರ್ ಇನ್ವೆಸ್ಟರ್ಸ್ಗಳು ಏನು ಕ್ಲಾಸ್ ಆಗ್ತಾರೆ, ಏನ್ ಮಾಡಿದ್ರೆ ಪ್ರಾಫಿಟ್ ಆಗ್ಬೋದು, ಮತ್ತೆ ನಾನು ಲಾಸ್ಟ್ 2-3 years ಇಂದ ಎಷ್ಟು ರಿಟರ್ನ್ ಮಾಡಿದ್ದೀನಿ, ಮ್ಯೂಚುವಲ್ ಫಂಡ್ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ, ಹೈಯೆಸ್ಟ್ ಮ್ಯೂಚುವಲ್ ಫಂಡ್ ಎಷ್ಟು ರಿಟರ್ನ್ ಕೊಟ್ಟಿದೆ, ಮತ್ತೆ ಬೇಸಿಕ್ಸ್ ಆಫ್ ಶೇರ್ಸ್ ಅಂದ್ರೇನು, ಸ್ಟಾಕ್ಸ್ ಅಂದ್ರೇನು, ಮತ್ತೆ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೇನು, ಶೇರ್ ಮಾರ್ಕೆಟು ಬೇಸಿಕ್ ಆಗಿ ಯಾವ ತರ ವರ್ಕ್ ಆಗುತ್ತೆ ಇವನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ರಾಕೇಶ್ ಜಿಂಜನವಾಲ, ರಾಧಾಕೃಷ್ಣ ದಮಾನಿ, ರಾಮದೇವ್ ಅಗರ್ವಾಲ್, ವಿಜಯ್ ಕೆಡಿಯಾ, ಅಷ್ಟೇ ಯಾಕೆ ನಮ್ಮ ಬೆಂಗಳೂರವರು ವಿವೇಕ್ ತ್ರಿಪಾಠಿ ಇವರೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ 1000 ಕೋಟಿ ದುಡ್ಡು ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರನ್ನೆಲ್ಲ ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಅಲ್ಲಿ ಹಾಕಿದ್ರೆ ದುಡ್ಡು ಹೋಗುತ್ತೆ, ಅವ್ನು ಹಾಕಿದ ನನ್ನ ಫ್ರೆಂಡ್ ಅವ್ನು ಹೋಯ್ತು, ಇವನು ಹಾಕಿದ್ದ ಇವನು ಹೋಯ್ತು ಅಂತೆ. ನಮ್ಮ ಇಂಡಿಯಾದಲ್ಲಿ ಬರೀ 3% ಜನ ಇನ್ವೆಸ್ಟ್ ಮಾಡೋದು. ಅದೇ ಅಮೆರಿಕಾಗೆ ಹೋಗಿ 55%, ಆಸ್ಟ್ರೇಲಿಯಾ 40%, ಕೆನಡಾ 40%, ಮತ್ತು ನಮ್ಮ ಜಪಾನ್ 30%. ಇಂಡಿಯಾದಲ್ಲಿ ಬರೀ 3%. ಯಾಕೆ ಅಂದರೆ ಇಲ್ಲಿ ಮಾರ್ಕೆಟಲ್ಲಿ 3 ಕಾರಣ ಹೇಳಿದ್ನಲ್ಲ, ವಾಲಟೈಲಿಟಿ, ಮತ್ತು ಲಿಕ್ವಿಡಿಟಿ, ಮತ್ತು ಕಡಿಮೆ ಅಮೌಂಟಿಂದ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಇವು 3 ರೀಸನು. ಮತ್ತು ಯಾವಾಗ ಬೇಕಾದ್ರೂ ವಿಡ್ರಾ ಮಾಡ್ಬೋದು, ಯಾವಾಗ ಬೇಕಾದ್ರೂ ಒಳಗೆ ದುಡ್ಡು ಹಾಕ್ಬೋದು. ಅಡ್ವಾಂಟೇಜ್ ಥರ ಐತಲ್ಲ, ಏನು ಈ ಥರ ಹೇಳ್ತೀನಿ ಅಂತ ಅನ್ಕೋಬೋದು. ಹೌದು, ಇದು ಅಡ್ವಾಂಟೇಜ್ ಅನ್ನುವ ಡಿಸ್ಅಡ್ವಾಂಟೇಜು ಆಗುತ್ತೆ. ಯಾಕೆಂದರೆ ಅಪ್ಸು ಡೌನ್ಸು ಆಗುತ್ತೆ. ವಾಲಟೈಲಿಟಿ ಮೇಲೆ ಕೆಳಗೆ ನಡೀತಾ ಇರುತ್ತೆ. ಲಿಕ್ವಿಡಿಟಿ ಅಂದರೆ ದುಡ್ಡು ನೀರು ಥರ ಇರ್ತಾ ಇರುತ್ತೆ. ಅದರಿಂದ ಯಾವಾಗ ಬೇಕಾದ್ರೂ ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು ಆಗ್ತಿರುತ್ತೆ. ಆಗ ಏನಾಗುತ್ತೆ ಅಂದರೆ ನಮ್ಮ ಇಂಡಿಯನ್ಸು ಬೇಗ ಎಮೋಷನಲ್ ಆಗ್ಬಿಡ್ತಾರೆ. ಒಂದು ಸ್ವಲ್ಪ ಡೌನ್ ಬರ್ತಿದ್ದಂಗೆ ಎದ್ರುಕೊಳ್ಳೋದು, ಮಾಡ್ಬಿಡೋದು, ಆಮೇಲೆ ಮಾಡೋಣ ಅಂತ ಹೋಗೋದು. ಈ ಥರ ಮಾಡಿದ್ರೆ ಯಾವುದೇ ಕಾರಣಕ್ಕೂ ದುಡ್ಡು ಮಾಡೋಕ್ಕಾಗಲ್ಲ. ವಾರನ್ ಬಫೆಟ್ ಅವ್ರು ಒಂದು ಮಾತು ಹೇಳ್ತಾರೆ, ಇಫ್ ಯು ಆರ್ ನಾಟ್ ವಿಲ್ಲಿಂಗ್ ಟು ಓನ್ ಎ ಸ್ಟಾಕ್ ಫಾರ್ 10 years, ಡೋಂಟ್ ಇವನ್ ಥಿಂಕ್ ಅಬೌಟ್ ಇಟ್ ಟು ಓನ್ ಫಾರ್ 10 minutes. ಯಾವ ಥರ ಬೈ ಮಾಡಬೇಕು ಅಂದರೆ ಫುಲ್ಲು ಕನ್ವಿಕ್ಷನ್ ಇರಬೇಕು ಕಂಪ್ನಿ ಬಗ್ಗೆ, ಆಮೇಲೆ ನಾವು ಬೈ ಮಾಡೋಕ್ಕೆ ಹೋಗಬೇಕು. ಸೊ ಲಾಂಗ್ ಟರ್ಮಲ್ಲಿ ಪಕ್ಕ ಸಕ್ಸಸ್ ಆಗೇ ಆಗುತ್ತೆ. ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಕಷ್ಟ, ಯಾರಿಗೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ನೀವು ಯೋಚನೆ ಮಾಡ್ತಿರ್ಬೋದು, ಏನು ಈ ಥರ 10 ವರ್ಷ ಹಂಗೆ ಹಿಂಗೆ ಅಂತ ಹೇಳ್ತೀನಿ, ಅದ್ರಸಿದಾನೆ ನಮಗೆ 10 ವರ್ಷಕ್ಕೆ ಆಮೇಲೆ ದುಡ್ಡು ಬಂದು ಏನು ಪ್ರಯೋಜನ, ಇವಾಗ ಏಜ್ ಐತೆ ಈಗ ದುಡ್ಡು ಬೇಕು ಅಂತ ಅನ್ಕೋಬೋದು. ಆದರೆ ನಿಮಗೆ ಆ್ಯಕ್ಚುಲಿ ದುಡ್ಡು ಬೇಕಾಗಿರೋದು ನಿಮ್ಗೆ ಏಜ್ ಆದಾಗ. ಇವಾಗ ಹೆಂಗೋ ಕೈಲಾಗುತ್ತೆ ದುಡ್ಕೊಂಡು ತಿಂತಿದ್ದೀರಾ, ಆಮೇಲೆ ಏನು ಮಾಡ್ತೀರಾ ವಯಸ್ಸಾದಾಗ ದುಡ್ಡಿರಲ್ಲ ಅಂದರೆ. ಸೊ ನೀವು 10 ವರ್ಷ ಅಂದರೆ ಬರೀ 10 ವರ್ಷನೇ ಬೇಕಾಗ್ಬಿಡ್ರಿ. ಸ್ಟಾರ್ಟಿಂಗ್ ಇವಾಗ ಏನು ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಿರ್ತೀರ, ಬೆಳೆಯುತ್ತೆ ಅದು ಒಂದು 15-20% ಬೆಳೆಯುತ್ತೆ. ನೀವು ಕ್ಲೀನಾಗಿ ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ, ತಿಳ್ಕೊಳ್ಳಿ ಏನು ನೋಡಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ. ಪಕ್ಕ ಅದಕ್ಕೆ 10 ವರ್ಷ ಅವೆಲ್ಲ ಬೇಕಾಗಿಲ್ಲ. 1 ವರ್ಷ 2 ವರ್ಷ 3 ವರ್ಷಕ್ಕೂ ಒಳ್ಳೆ ರಿಟರ್ನ್ ತಗೊಳ್ಬೋದು, ಒಳ್ಳೆ ರಿಟರ್ನ್ ತೆಗಿಬೋದು. ಕನ್ವಿಕ್ಷನ್ ಇರಬೇಕಷ್ಟೇ, ಪಕ್ಕ ಸ್ಟಡಿ ಮಾಡಬೇಕು ಸ್ಟಾಕ್ನ. 1 ವರ್ಷಕ್ಕೆ ನಾವು ನಮ್ಮ ರಿಟರ್ನೇ ನಾನು ಹೇಳ್ತಿರೋದು. ನಾನು ಲಾಸ್ಟ್ ಇಯರು ಆಫ್ಟರ್ ಮಾರ್ಕೆಟ್ ಫಾಲ್ 60% ರಿಟರ್ನ್ ತೆಗೆದಿದ್ದೀನಿ 1 ವರ್ಷದಲ್ಲಿ. ಅದ್ರ ಲಾಸ್ಟ್ ಇಯರು 80-90% ಮಾರ್ಕೆಟ್ ಸೂಪರ್ ಆಗಿತ್ತು. 2022ರಿಂದ 23 23ರಿಂದ 24ಕ್ಕೆ 24 ಎಂಡಿಂಗಲ್ಲಿ ಸ್ವಲ್ಪ ಫಾಲ್ ಆಯ್ತಲ್ಲ, ನಂದು 80-90% ರಿಟರ್ನ್ ಆಗಿರ್ತಿತ್ತು. ಸ್ವಲ್ಪ ಫಾಲ್ ಆಗಿದ್ದಕ್ಕೆ ನಾನು 60% ರಿಟರ್ನಿಗೆ ಲಾಸ್ಟ್ ಇಯರ್ ನಿಂತು. ಈಗ ಆಲ್ರೆಡಿ ಪ್ರೋಗ್ರೆಸಿಂಗ್ 30% ರಿಟರ್ನು. ಈ ಥರ ನಡೀತಾ ಹೋಗುತ್ತೆ. ಒಳ್ಳೆ ಕನ್ವಿಕ್ಷನ್, ಒಳ್ಳೆ ಸ್ಟಾಕ್ ಇದ್ರೆ ಪಕ್ಕಾ ರಿಟರ್ನ್ ಮಾಡ್ಬೋದು, ಆಗುತ್ತೆ. ಏನಕ್ಕೆ ಈ ಥರ ಹೇಳ್ತಿದ್ದೀನಿ ಅಂದರೆ, ನೀವು ಇದನ್ನು ತಿಳ್ಕೊಳ್ಳೇಬೇಕು. ಇದು ಬೇಸಿಕ್ ಇದು. ಯಾಕೆ ಅಂದರೆ ನೀವು ನನ್ಗೆ ಯಾಕೆ ಗುರು ಅವೆಲ್ಲ ಸ್ಟಾಕ್ ಮಾರ್ಕೆಟ್ ರಿಸ್ಕ್ ಅಂತ ಹೇಳ್ಬೋದು ಅಂತ ಅನ್ಬೋದು. ಆದರೆ ನೀವು ಈಗ FD ಮಾಡಿರ್ತೀರ ಅನ್ಕೊಳ್ರಿ, 8% ಏನಾದರೂ ಅದು ರಿಟರ್ನ್ ಕೊಡ್ತಿದೆ ಅಂದರೆ ಅದು ಆ್ಯಕ್ಚುಲಿ ರಿಟರ್ನ್ ಅಲ್ವೇ ಅಲ್ಲ. ನೀವು ಅಲ್ಲಿ ದುಡ್ಡನ್ನ ಅಷ್ಟೇ ಉಳಿಸ್ತಿದ್ರೆ. ಯಾಕೆ ಅಂದರೆ ಇನ್ಫ್ಲೇಷನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಇನ್ಫ್ಲೇಷನ್ ಅಂದರೆ ನಿಮಗೆ ನಾರ್ಮಲ್ ಆಗಿ ಗೊತ್ತಿರುತ್ತೆ, ಏರುಪೇರು ಬೆಲೆ ಏರಿಕೆ. 6-7% ಬೆಲೆ ಏರಿಕೆ ಐತೆ. ನೀವು ದುಡ್ಡಿದ್ದು ಎಷ್ಟು? 1%. 1 ಲಕ್ಷಕ್ಕೆ 1,000 ದುಡ್ದಿದ್ದೀರ ಅಷ್ಟೇ. ನಿಮ್ಮ ಪರ್ಚೇಸಿಂಗ್ ಪವರ್ ಅಷ್ಟೇ ಇರುತ್ತೆ. ನೀವು 10 ವರ್ಷದಿಂದ ಎಷ್ಟು ಪರ್ಚೇಸ್ ಮಾಡ್ತಿದ್ರೋ ಅಷ್ಟೇ ಈಗಲೂ ಮಾಡ್ತಿರ್ತೀರ. ನೀವು ಶ್ರೀಮಂತರಾಗಕ್ಕೆ ಚಾನ್ಸೇ ಇಲ್ಲ. ಅದನ್ನ ಬೀಟ್ ಮಾಡಬೇಕು ಅಂದರೆ ಒಳ್ಳೆ ಅಸೆಟ್ ಕ್ಲಾಸಲ್ಲಿ ಇನ್ವೆಸ್ಟ್ ಮಾಡಬೇಕು. ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನೋ ಒಂದು ಸ್ವಲ್ಪ 8-7 ಪ್ಲಸ್ ಒಂದು 4-5% ರಿಟರ್ನ್ ಜಾಸ್ತಿ ಮಾಡಿದ್ದಾರೆ. ಸೊ ಅದರಿಂದ ಅವರು ಸ್ವಲ್ಪ ದುಡ್ಡು ಮಾಡಿದ್ದಾರೆ. ನೀವೆಲ್ಲ ಅಸೆಟ್ ಕ್ಲಾಸ್ ಕಂಪೇರ್ ಮಾಡಿ, ಸೆನ್ಸೆಕ್ಸೇ ಜಾಸ್ತಿ ಕೊಟ್ಟಿರೋದು 16.5% ವಿತ್ ಇನ್ಕ್ಲೂಡಿಂಗ್ ಡಿವಿಡೆಂಟ್. ಅಂದರೆ ಅದೇನು ಕಡಿಮೆನಾ?
ಸುಮಾರು ದುಡ್ಡು ಆಗುತ್ತೆ. ಅವ್ರಿಗಿನ್ನ ಜಾಸ್ತಿ +5% ಅಂದ್ರೆ ಬರೀ ನೀವು ಏನು ನಾಲೆಡ್ಜ್ ಇದೆಲ್ಲ ಬರೀ ಸೆನ್ಸೆಕ್ಸ್ ಟಾಪ್ 30 ಕಂಪ್ನಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಈ ರಿಟರ್ನ್ ನಾನು ಹೇಳ್ತಿರೋದು. ಅದೇ ನೀವೇನು ಸ್ವಲ್ಪ ಗೊತ್ತಿದ್ದು ಎಲ್ಲ ಸ್ಟಡಿ ಮಾಡಿ ಫೈನಾನ್ಷಿಯಲ್ಸ್ ಎಲ್ಲ ಗೊತ್ತಿದ್ದು ಮಾಡೋದಿದ್ರೆ, ಇನ್ಫೋಸಿಸ್ ತರದ ಕಂಪ್ನಿ ಹುಡುಕಿದ್ರೆ ಅದೇ 1,150,160 ಕೋಟಿ ಆಗಿರ್ತಿತ್ತು. ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ. 40 ವರ್ಷ ಅಲ್ಲ, ಬರೀ 30 ವರ್ಷದಲ್ಲಿ. ಮತ್ತೆ ಅದೇ ತರ ಈಗ ಲಾಸ್ಟ್ 20 ವರ್ಷದಲ್ಲಿ ಈ ರಾಯಲ್ ಎನ್ಫೀಲ್ಡ್ ಬೈಕ್ ಅವ್ರದ್ದು, HR ಮೋಟರ್ಸು, ಬಜಾಜ್ ಫೈನಾನ್ಸ್ ಇವೆಲ್ಲ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂದ್ರೆ ನೀವು ನೋಡಿದ್ರೆ ಆಶ್ಚರ್ಯ ಆಗೋಗ್ತೀರಾ, ಅಷ್ಟು ಕೊಟ್ಟಿದೆ. ಗುರು ನಂಗೆ ಇವೆಲ್ಲ ತಲೆನೋವು ಯಾಕೆ ಗುರು, ನಾನು ಡಿವಿಡೆಂಟ್ ಅವೆಲ್ಲ ಯಾಕೆ ತಿಳ್ಕೋಬೇಕು, ಅವನ್ನೆಲ್ಲ ತಿಳ್ಕೊಂಡು ನಾನೇನು ಕೆಲಸ ಮಾಡಕ್ ಹೋಗ್ಬೇಕಾ ಅಂತ ಅನ್ಕೋಬಹುದು. ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಸೆಲ್ಫ್ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಅನ್ಕೋಬಹುದು. ಸರಿ ಆಯ್ತು, ನೀವು ಸೆಲ್ಫ್ ಬಿಸ್ನೆಸ್ ಮಾಡ್ತೀರಾ ಅನ್ಕೊಳ್ರಿ. ನೀವೇನ್ ಮಾಡ್ತೀರಾ, ಏನೋ ಒಂದು ಅಂಗಡಿ ಇಟ್ಟಿರ್ತೀರಾ, ದಿನಸಿ ಅಂಗಡಿ ಇಟ್ಟಿರ್ತೀರಾ ಅನ್ಕೊಳ್ರಿ. ದಿನಸಿ ಅಂಗಡಿಗೆ ಎಷ್ಟು ಪ್ರಾಡಕ್ಟ್ ಬರ್ತಾವೋ ಎಲ್ಲಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದ್ದಾವೆ. ITC ಪ್ರಾಡಕ್ಟ್ಸ್, ಹಿಂದೂಸ್ತಾನ್ ಯೂನಿಲಿವರ್, HUL, ಬ್ರಿಟಾನಿಯಾ, ಈ ಬಿಸ್ಕೆಟ್ ಇದೆಯೋ ಡೈಲಿ ಗುಡ್ಡೆ ಬಿಸ್ಕೆಟ್, ಇದ್ರದ್ದು ಪ್ರತಿಯೊಂದ್ರದ್ದು ನೀವು ಮಾರ್ಕೆಟಿಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿದ್ದೀರಾ. ಬೆಳಗ್ಗೆ ಎದ್ದು ನೀವು ಏನ್ ಕೆಲಸ ಮಾಡ್ತಿರೋ, ಈಗ ಮೊಬೈಲ್ ಯೂಸ್ ಮಾಡ್ತಿರ್ತೀರಾ, ಐಫೋನ್, ಅದು ಅಮೆರಿಕಾ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. ಅವ್ರು ಲಾಭ ಮಾಡ್ತಿರ್ತಾರೆ. ಸೊ ನೀವು ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ನೀವು ಚೆನ್ನಾಗಿ ದುಡ್ಡು ಮಾಡ್ಬೋದು. ನೀವು ನಾರ್ಮಲ್ ಆಗಿ ಬೇರೆ ನಿಮ್ ಕೆಲಸ ನೀವು ಮಾಡಿ, ಅದ್ರಲ್ಲಿ ಏನ್ ಬರುತ್ತೋ ಒಂದ್ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ನಿಮ್ಗೆ ನಾಲೆಡ್ಜ್ ಇಲ್ಲ ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ. ಅವರು ತಿಳ್ಕೊಂಡಿರ್ತಾರೆ, ಅವ್ರು ಮ್ಯಾನೇಜ್ ಮಾಡ್ಕೊಡ್ತಾರೆ. ನಾನು ಹೇಳಿದ್ನಲ್ಲ, ಅಮಿತ್ ಜೇಸ್ವಾನಿ ಇವರು ಸ್ಟಾಲಿನ್ ಅಸೆಟ್ಸ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ. ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡ್ಬೋದು. ಅವರೇ ಹೈಯೆಸ್ಟ್ ರಿಟರ್ನ್ ಕೊಟ್ಟಿರೋದು ಲಾಸ್ಟ್ ಇಯರ್. ಅವರು ತುಂಬಾ ಅದರಲ್ಲಿ ನೀವು ಎಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಬಿಟ್ರಿ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 50 lakhs. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ಗೆ ಸೆಬಿ ಅದನ್ನ ರೂಲ್ಸ್ ಹಾಕ್ಬಿಟ್ಟಿದೆ. ಸೆಬಿ ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸ್ಟಾಕ್ ಮಾರ್ಕೆಟ್ ನ ಕಂಟ್ರೋಲ್ ಮಾಡ್ತಿರೋದೇ ಅದು. ತರ RBI ಇದ್ದಂಗೆ, ಬ್ಯಾಂಕ್ ನ ಅದು ಕಂಟ್ರೋಲ್ ಮಾಡೋದು RBI. ಆ ತರ ಸೆಬಿ ಇವರು ರೂಲ್ಸ್ ಹಾಕಿದ್ದಾರೆ. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್ ಅವರು ಮಿನಿಮಮ್ ಕ್ಲೈಂಟ್ ಹತ್ರ 50 ಲಕ್ಷ ದುಡ್ಡು ಇಸ್ಕೊಂಡು ಮ್ಯಾನೇಜ್ ಮಾಡಬೇಕು. ಪ್ರತಿಯೊಂದು ಗೊತ್ತಿರಬೇಕು. ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನ್ ಬರ್ತೇವೆ, ಡಿವಿಡೆಂಟ್ ಅಂದ್ರೆ ಏನು, ಇಕ್ವಿಟಿ ಅಂದ್ರೆ ಏನು, IPO ಅಂದ್ರೆ ಏನು, ರೈಟ್ ಇಶ್ಯೂ ಅಂದ್ರೆ ಏನು, ಇವನ್ನೆಲ್ಲ ಬೇಸಿಕ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಪ್ಲೇ ಲಿಸ್ಟ್ ಮಾಡ್ತೀನಿ, ಎಲ್ಲದ್ರಲ್ಲೂ ಬರುತ್ತೆ. ಕಡಿಮೆನೇ ಇರುತ್ತೆ. ಅದೇನು 80% ರಿಟರ್ನ್ ಮಾಡ್ಬಿಟ್ಟವನೆ, ಲಾಸ್ಟ್ 60% ರಿಟರ್ನ್ ಮಾಡ್ಬಿಟ್ಟವನೆ ಅಂತ ಅನ್ಕೊಂತಿರ್ಬೋದು. ಆಕ್ಚುಲಿ ಆಗುತ್ತೆ. ಯಾಕೆ ಅಂದ್ರೆ ಆಗೈತೆ. ನಾನು ಬೇಕಾದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ. PDF P&L ಸ್ಟೇಟ್ಮೆಂಟ್, ಝೀರೋದಾ ಅಂತ ಬರೋದು, ಮತ್ತೆ ಪೋರ್ಟ್ಫೋಲಿಯೋ, ಇದು ಏಂಜಲ್ ಬ್ರೋಕಿಂಗ್, ಅದರಿಂದ ಬೇಕಾದ್ರೆ ಹಾಕ್ತೀನಿ, ಚೆಕ್ ಮಾಡಿ. ದೊಡ್ಡ ಮ್ಯೂಚುವಲ್ ಫಂಡ್ಗಳು ಇರ್ತಾರಲ್ಲ, ಅವ್ರ ಕೈಲಿ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅವ್ರ ಹತ್ರ ತುಂಬಾ ದುಡ್ಡು ಇರುತ್ತೆ. 80,000 ಕೋಟಿ, 1 ಲಕ್ಷ ಕೋಟಿ, ಇಷ್ಟು ದುಡ್ಡನ್ನ ಅಷ್ಟು ಬೇಗ ಬೆಳೆಸಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ದೊಡ್ಡ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ಬೇಕು. ಈ ರಿಲಯನ್ಸ್ ಅಂತ ಕಂಪ್ನಿ, ಮತ್ತೆ HDFC ಬ್ಯಾಂಕು, ಈ ತರ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ಬೇಕು. ಆದ್ರೆ ನಮ್ಗೆ ಆ ತರ ರೆಸ್ಟ್ರಿಕ್ಷನ್ ಇಲ್ಲ. ನಮ್ಮ ಹತ್ರ ಇರೋದು ಕಡಿಮೆ ದುಡ್ಡು. ಸ್ವಲ್ಪ ದುಡ್ಡು ಬೇಕಾದ್ರೆ ಸ್ಮಾಲ್ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದ್ರಲ್ಲಿ ಆಕ್ಚುಲಿ ಶೇರ್ಸ್ ಗಳು ಸಿಗ್ತಿರಲ್ಲ. ಆ ತರ ಕಂಪ್ನಿಗಳು ಬೇಕಾದ್ರೂ ನಾವು ಶೇರ್ಸ್ ತಗೊಂಡು ಇನ್ವೆಸ್ಟ್ ಮಾಡ್ಬೋದು. ಮತ್ತೆ ಈಗ ಶೇರ್ಸ್ ಬರೋಣ. ವಾಟ್ ಇಸ್ ಶೇರ್ಸ್ ಅಂದ್ರೆ ಪಾರ್ಷಿಯಲ್ ಓನರ್ಶಿಪ್ ಆಫ್ ಅ ಕಂಪನಿ ನ ಶೇರ್ ಅಂತ ಕರಿತಾರೆ. ಒಂದು ಪಾರ್ಟ್ ಆಫ್ ಓನರ್ಶಿಪ್ ನ ನಾವು ತಗೊಳೋದು. ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ APMC ಇದ್ದಂಗೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, 2 ಎಕ್ಸ್ಚೇಂಜ್ ಇದೆ. ಅದ್ರ ಮುಖಾಂತರ ನಾವು ಶೇರ್ನ ಪರ್ಚೇಸ್ ಎಲ್ಲ ಮಾಡ್ತಾ ಇರ್ತೀವಿ. ಡೈರೆಕ್ಟ್ ಆಗಿ APMC ಹೋಗ್ಬಿಟ್ಟು APMC ಇದನ್ನ ಕೊಡು ಅಂತ ಹೇಳಕ್ಕಾಗಲ್ಲ. ಅದ್ರ ಒಳಗಡೆ ಮಾರೋರು ಇರ್ತಾರೆ, ದಿನಸಿ ಅಂಗಡಿಲಿ ಆ ತರ ಇರ್ತಾರಲ್ಲ, ಆ ತರ ಅವರು ಬ್ರೋಕರ್ಸ್. ಈ ಝೀರೋದಾ, ಏಂಜಲ್ ಒನ್, ಗ್ರೋ, ಇವರೆಲ್ಲ ಬ್ರೋಕರ್ಸ್. ಇದೇ ತರ ಸುಮಾರು ಜನ, 1000 ಬ್ರೋಕರ್ಸ್ ಇದ್ದಾರೆ. ಎಲ್ಲ ನಮಗೆ ಮೇನ್ ಗೊತ್ತಿರೋದು ಒಂದು 3-4 ಜನ ಗೊತ್ತು. ಆಮೇಲೆ CDSL, NSDL, ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್, ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್, ಇವು 2 ಇದಾವೆ. ಇವ್ ಮುಖಾಂತರ ನಮ್ದು ಶೇರ್ ಏನ್ ಬೈ ಮಾಡ್ತೀವೋ ಅಲ್ಲೋಗಿ ಡೆಪಾಸಿಟ್ ಆಗುತ್ತೆ. ನಮ್ಮ ಪೋರ್ಟ್ಫೋಲಿಯೋಲಿ ತೋರಿಸುತ್ತೆ ಅಷ್ಟೇ. ಅಲ್ಲಿ ಡೆಪಾಸಿಟ್ ಆಗಿ ಸೇಫ್ ಆಗಿರುತ್ತೆ. ಏನ್ ಶೇರ್ ಮಾರ್ಕೆಟ್ ಇದು ಅಂತ ಕೇಳಿದ್ರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇರುತ್ತೆ. ವರ್ಷಕ್ಕೆ 1000 ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಡಿಮ್ಯಾಂಡ್ ಆಲ್ಮೋಸ್ಟ್ ಅಲ್ಲಿ 5,000 ಕಾರು ಡಿಮ್ಯಾಂಡ್ ಇರುತ್ತೆ. ಆರ್ಡರ್ ಬುಕ್ ಬರ್ತಾ ಇರುತ್ತೆ, ನನಗೆ ಕಾರ್ ಬೇಕು ಅಂತ. ಇವ್ರ ಕೈ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಿರೋದು 1,000 ಕಾರ್ ಒಂದ್ ವರ್ಷಕ್ಕೆ. ಇವ್ರು ಏನ್ ಮಾಡ್ತಾರೆ, ಬ್ಯಾಂಕ್ ಹತ್ರ ಹೋದ್ರೆ, ಬ್ಯಾಂಕ್ ಲೋನ್ ಹತ್ರ ಕೇಳಿದ್ರೆ, ಲೋನ್ ನೆಕ್ಸ್ಟ್ ಮಂತ್ ಇಂದಾನೆ ನೀನು EMI ಕಟ್ಟಪ್ಪ ಅನ್ನುತ್ತೆ. ಆಗ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಒಂದು ಇಂಡಸ್ಟ್ರಿ ಹಾಕಕ್ಕೆ 1 ವರ್ಷ ಬೇಕು. ಆಮೇಲೆ ದುಡ್ಡು ಬರಕ್ಕೆ ಇನ್ನ ಹತ್ತತ್ರ ರೆವಿನ್ಯೂ ಆಗಿ ದುಡ್ಡು ಬರೋ ವರ್ಷದಿಗೆ 1.5 ವರ್ಷ 2 ವರ್ಷ ಟೈಮ್ ಬೇಕು.
ಅಂದ್ರೆ ಇವ್ರ ಹತ್ರ ಬ್ಯಾಂಕ್ ಹತ್ರ ತಗೊಂಡ್ರೆ ನೆಕ್ಸ್ಟ್ ಮಂತ್ EMI ಎಲ್ಲಿಂದ ಕಟ್ಟೋದು, ಆ ಆಪ್ಷನ್ ಕ್ಯಾನ್ಸಲ್. ಮತ್ತೆ ವೆಂಚರ್ ಕ್ಯಾಪಿಟಲಿಸ್ಟ್ ಹತ್ರ ಹೋಗ್ತಾರೆ. ವೆಂಚರ್ ಕ್ಯಾಪಿಟಲಿಸ್ಟ್ ಅಂದ್ರೆ ಅವ್ರು ದೊಡ್ಡ ದೊಡ್ಡ ಇನ್ವೆಸ್ಟ್ ಮಾಡೋದು ಇನ್ವೆಸ್ಟರ್ಸ್ ಕೊಟ್ಟಿರ್ತಾರೆ, ಅವ್ರ ಹತ್ರ ಹೋಗ್ತಾರೆ. ಅವರು ಆಲ್ಮೋಸ್ಟ್ ಸ್ಟಾರ್ಟ್ಅಪ್ ಗಳಿಗೆ ಇನ್ವೆಸ್ಟ್ ಮಾಡ್ತಿರ್ತಾರೆ. ಶಾರ್ಕ್ ಟ್ಯಾಂಕ್ ಅವಾಗೆಲ್ಲ ಇದರಲ್ಲ, ಅವರೆಲ್ಲ ವೆಂಚರ್ ಕ್ಯಾಪಿಟಲಿಸ್ಟ್. ಸೊ ಅವರು ಅಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡಕ್ ಆಗಲ್ಲ, ಸಾವಿರಾರು ಕೋಟಿ ಬೇಕಾಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ಏನು, ಪಬ್ಲಿಕ್ ಹತ್ರ ದುಡ್ಡು ಇಸ್ಕೊಳೋದು. ಅದನ್ನ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರೀತಾರೆ, IPO. ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಅವರು ಕಂಪ್ನಿಯವರು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್, ಮ್ಯೂಚುವಲ್ ಫಂಡ್ಗಳು ಇರ್ತಾವಲ್ಲ, ಅವರೇ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್, ಅವ್ರ ಹತ್ರ ಹೋಗ್ತಾರೆ. ಕಂಪ್ನಿ ವ್ಯಾಲ್ಯೂಯೇಷನ್ ಮಾಡಿ ಅಂತ ಕೇಳ್ತಾರೆ. ಕಂಪ್ನಿ ಎಷ್ಟು ಬೆಲೆ ಬಾಳುತ್ತೆ ಒಂದು ಬೆಲೆ ಕಟ್ಟಿ ಅಂತ ಕೇಳ್ತಾರೆ. ಅವರು ಒಂದು ರಿಪೋರ್ಟ್ ಮಾಡ್ತಾರೆ, ಕಂಪ್ನಿ ಏನೇನು ಫೈನಾನ್ಷಿಯಲ್ಸ್ ಎಲ್ಲ ಸ್ಟಡಿ ಮಾಡಿ ಎಷ್ಟು ಲಾಭ ಮಾಡ್ತಿದೆ, ಎಷ್ಟು ಸೇಲ್ಸ್ ಮಾಡ್ತಿದೆ, ಎಷ್ಟು ವರ್ಷದಿಂದ ಇದೆ, ಎಷ್ಟು ಅಸೆಟ್ಸ್ ಇದೆ, ಎಷ್ಟು ಲಯಬಿಲಿಟಿ ಇದೆ ಎಲ್ಲ ನೋಡಿ ಒಂದು ವ್ಯಾಲ್ಯೂಯೇಷನ್ ಕೊಡ್ತಾರೆ. ಇದೇ ಸ್ಟಾಕ್ ಮಾರ್ಕೆಟ್, ಇದೇ ಬೇಸಿಕ್ಕು. ನಿಮ್ಗೆ ಏನಾದ್ರು ಅರ್ಥ ಆಯ್ತು ಅಂತ ಕಮೆಂಟ್ ಮಾಡಿ, ಇಲ್ಲ ಅಂತ ಕಮೆಂಟ್ ಮಾಡಿ. ನಾನು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿಗೆ ಇಷ್ಟು ಸಾಕು, ಲಾಂಗ್ ಆಯ್ತು ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ಲೇ ಲಿಸ್ಟಲ್ಲಿ ಯಾವ ಥರ ಹೆಂಗ್ ಅಕೌಂಟ್ ಓಪನ್ ಮಾಡೋದು, ಬ್ರೋಕರ್ ಯಾವ ಬ್ರೋಕರಿಂದ ಮೇನ್ ಒಳ್ಳೆ ಅನುಕೂಲ ಆಗುತ್ತೆ, ಮತ್ತೆ ಡಿವಿಡೆಂಟು, FPO, IPO, ರೈಟ್ ಇಶ್ಯೂ, ಸುಮಾರು ಕಾನ್ಸೆಪ್ಟ್ ಇದೆ ಹೇಳ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ಸನಿಗಳು.